ನೋಡಪ್ಪ ಆಕಳ ಈತಾವ್ ಈದ್ ಕೂಡ್ಲೆ ಮಾಸ್ ಬೀಳ್ತತಿ. ಆ ಮಾಂಸ ತಗೊಳುದ ಒಂದ 20 ಲೀಟರ್ ಬೇಡ 50 ಲೀಟರ್ ನೀರಾಗ ಮಾಸ ಹೋಗಿರಿ. ಅದು ಕಿಲೋ 2 ಕಿಲೋ ಇರ್ತೈತಿ, 1.5 ಕಿಲೋ ಇರ್ತೈತಿ. ಅದು ಎಷ್ಟು ತೂಕ ಇರ್ತೈತಿ ಅಷ್ಟ ಬೆಲ್ಲ ಹಾಕ್ರ, ಅಷ್ಟ ಮಜ್ಜಿಗೆ ಹಾಕ್ರಿ, ಆಕಳ ಮಜ್ಜಿಗೆ, ಅಷ್ಟ ಗೋಮೂತ್ರ ಹಾಕ್ರಿ. ಅದ್ರಾಗ ಹಾಕಿ ಒಂದ 30 ದಿವಸ ಹಂಗ ಬಿಟ್ಟು ಬಿಡ್ರಿ. ಬೇಕಾದ ಬೆಳಿಗ್ಗೆ ಹಾಕ್ರಿ ನೀವು. ನಾನು ಕಬ್ಬಿಗೆ ಹಾಕಿ ನೋಡಿದೆ, ಇದನ್ನು ಡ್ರೆಂಚಿಂಗ್ ಮಾಡಿದೆ. ಡ್ರೆಂಚಿಂಗ್ ಅಂದ್ರೆ ಒಂದ್ ಜರಾನ ಹಿಂಗ ನೀರ್ ಹಾಸಿದ್ರಿ ಅಂತಂದ್ರ ಒಂದು ಕೋಲ್ ತಗೊಂಡು ಚುಚ್ಚುದ, ಹಾರ್ಯಾರ ಕೋಲಾರ ತೂತು ಬೀಳ್ತೈತಿ, ಬೆಳ್ಳ ಅದ್ರಾಗ ಒಂದು ಗ್ಲಾಸ್ ಹಾಕೋದು. ಬೇಡ ಬೆನ್ನಿಗೆ ಪಂಪ್ ಕಟ್ಕೊಂಡಿರ್ತಾರಲ್ಲ ಅದನ್ನ ಹಿಡಿದು ಬಿಡೋದು ಆ ತೂತಿಗೆ. ಆಮ್ಯಾಗ ಕಾಲೇ ಹಿಂಗೆ ಮುಚ್ಚಿ ಬಿಡೋದು. ಅದು ನಿಮ್ಗೆ ಹೇಳ್ತೀನಿ, 15-20 ದಿನದಾಗ ನಿಮ್ ಹೊಲ್ದಾನ್ ಮಣ್ಣು ಐತಲ್ಲ ಕಾಫಿ ಪೌಡರ್ ಆದಂಗ ಆಕೈತಿ. ಕಾಫಿ ಪೌಡರ್ ಒಂದು. ಎರಡನೇದು ಏನಾಕೈತಿ ಹೇಳ ಅಂದ್ರೆ ಮಣ್ಣು ಸುಧಾರಣೆ ಆತು. ಯಾರು ಹೇಳ್ತಾರ ಸಾವಯವದಿಂದ 3 ವರ್ಷಕ್ಕ 4 ವರ್ಷಕ್ಕ ಬದಲಾವಣೆ ಆಕೈತಿ ಹೊಲ ಅಂತ, ಏನೂ ಇಲ್ಲ. 15 ದಿನದಾಗ ಬದಲಾವಣೆ ಆಕೈತಿ. ಹೆಚ್ಚು ಹಾಕಬೇಕು, ತಾನ ಆಕೈತಿ.